ಎಲ್ಲ ಗೌರ್ಮೆಂಟ್ ಆಫೀಸ್ಗಳಲ್ಲಿ ಯಾವುದೇ ಇರ್ಬೋದು, ಅದು ರೆವಿನ್ಯೂ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಶಿಕ್ಷಣ ಇಲಾಖೆ ಆಗಿರ್ಬೋದು, ಪ್ರತಿ ಆಫೀಸ್ಗಳಲ್ಲೂ ಲಂಚ ಇಲ್ಲದೆ ಯಾವುದೇ ಕಾರ್ಯಕ್ರಮಗಳು ಯಾವ ಕೆಲಸನೂ ನಡೆಯಲ್ಲ ಅನ್ನುವ ಒಂದು ಸಂದರ್ಭಕ್ಕೆ ಬಂದು ಮುಟ್ಟಿದ್ದೀವಿ. ಅವ್ರು ಕೇಳ್ತಾರೋ ಬಿಡ್ತಾರೋ ನಾನೇ ಸರ್ ಇದೊಂಚೂರು ಇಟ್ಕೊಳ್ಳಿ ಸರ್, ನಿಮ್ಮ ಹತ್ರ ಇರ್ಲಿ ಇದು ಅಂತ ಹೇಳಿ ನಾನೇ ಜೇಬಕ್ಕೆ ಕೈ ಹಾಕುವಂತ ಪರಿಸ್ಥಿತಿ ಬಂದ್ಬಿಟ್ಟು ಈ ಸತ್ಯಶೋಧನೆ ಏನು ಅವರ ಆತ್ಮಕತೆ ನಿಂತಿದೆ, ಅದು ನಿಂತಿರೋದು ಪ್ರಾಮಾಣಿಕತೆ ಮೇಲೆ. ಯಾಕೆಂದ್ರೆ ಮಹಾತ್ಮ ಆಗ್ಬೇಕಾದ್ರೆ ಗಾಂಧೀಜಿಯವರು ಸುಮ್ಮನೆ ಮಹಾತ್ಮ ಆಗ್ಲಿಲ್ಲ, ಅಥವಾ ಜನ ಅವರನ್ನ ಮಹಾತ್ಮ ಅಂತ ಸುಮ್ಮನೆ ಕರೀಲಿಲ್ಲ ಅನ್ನೋದು ಸತ್ಯ. ನಿಮ್ಮ ಹಾಗೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ, ಸಾಮಾನ್ಯ ವಿದ್ಯಾರ್ಥಿಯಾಗಿ ಈ ತರದ ಒಂದು ಮಟ್ಟಕ್ಕೆ ಏರ್ಬೇಕಾದ್ರೆ ಅವರು ಬದುಕಿನಾದ್ಯಂತ ತಮ್ಮ ಮೇಲೆ ತಾವು ಹಾಕಿಕೊಂಡ ಅನೇಕ ನಿಬಂಧನೆಗಳಿರ್ಬೋದು. ನಾನು ಹಿಂಗ್ ಬದುಕಬೇಕು, ನಾನು ಹಿಂಗೆ ನನ್ನ ಹೆಜ್ಜೆಯನ್ನ ಇಡಬೇಕು, ನಾನು ಈ ರೀತಿ ನನ್ನ ವರ್ತನೆ ಇರಬೇಕು, ಸಮಾಜಕ್ಕೆ ಅವರು ಆದರ್ಶ ಆಗ್ಬೇಕು ಅಂತ ಹೊರಟಿದ್ದಲ್ಲ, ಅವರೇ ಹೇಗೆ ತಮಗೆ ತಾವೇ ಹೇಗೆ ಆದರ್ಶ ಆಗ್ಬೇಕು. ಯಾಕೆಂದ್ರೆ ಅವ್ರು ಕರ್ಕೊಳ್ಳೋದೆ ಸತ್ಯದೊಂದಿಗೆ ನನ್ನ ಪ್ರಯೋಗ ಅಂತ ಹೇಳಿ. ಹಾಗಾಗಿ ಅವರ ಪ್ರಯೋಗವನ್ನ ಬಹಿರಂಗದಲ್ಲೋ ಅಥವಾ ಯಾವುದೋ ವೇದಿಕೆ ಮೇಲೋ, ಈಗ ಪವಾಡ ಕಾರ್ಯಕ್ರಮಗಳೆಲ್ಲ ನಡೀತಿರ್ತವೆ, ಯಾರೋ ಬರ್ತಾರೆ ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ, ಅದು ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು ಅಥವಾ ಧರ್ಮಕ್ಕೆ ಸಂಬಂಧಪಟ್ಟಾಗಿದ್ದಾಗಿರ್ಬೋದು, ಯಾವುದೇ ಇರ್ಬೋದು, ಎಲ್ಲ ವೇದಿಕೆ ಮೇಲಿಂದ ಆ ತರದನ್ನ ತೀರ್ಮಾನ ಮಾಡಕ್ಕೆ ಪ್ರಯತ್ನ ಪಡ್ತಾರೆ. ತಮ್ಗೆ ಎಂತೆಂಥದ್ದು ದೈವಿ ಗುಣಗಳಿದಾವೆ ಹಾಗೆ ಹೀಗೆ ಅಂತ ಹೇಳಿ ಅವರು ತಮ್ಮನ್ನ ತಾವು ಜನಗಳ ಮುಂದೆ ಸಾಬೀತು ಮಾಡ್ಕೊಳಕ್ ಹೊರಡ್ತಾರೆ. ಆದ್ರೆ ಮಹಾತ್ಮ ಗಾಂಧಿಯವರು ಆ ರೀತಿ ತಮ್ಮ ಮೇಲೆ ತಾವು ಬಹಿರಂಗವಾಗಿ ಎಲ್ಲವನ್ನು ನಾನು ಹೀಗ್ ಮಾಡಿದೆ, ಹಾಗಾಯ್ತು, ಅದರಿಂದ ಈ ತರ ಪರಿಣಾಮ ಉಂಟಾಯ್ತು, ಆ ಪರಿಣಾಮವನ್ನ ನೀನು ಅನುಸರಿಸು ಅಂತ ಹೇಳುವ ಸಂದರ್ಭಕ್ಕೆ ಅವ್ರು ಯಾವತ್ತೂ ಬಂದಿಲ್ಲ, ಬರಲಿಲ್ಲ. ಅವರು ತಮ್ಮ ಬದುಕಿನ ಒಳಗೆ, ಅಂತರಂಗದ ಒಳಗೆ ಆದಂತಹ ಪ್ರತಿಯೊಂದು ಕ್ಷಣವನ್ನು ತಮಗೆ ತಾವೇ ಪ್ರಶ್ನೆಗೆ ಒಡ್ಕೊಳ್ತಾ, ನಾನು ಮಾಡಿದ್ದು ಸರಿನಾ, ನನ್ನ ನಡೆ ಸರಿನಾ, ನನ್ನ ತಿಳುವಳಿಕೆ ಸರಿನಾ, ನಾನು ಹೇಗೆ ನಡೆದ್ರೆ ನಾನು ಸರಿ ಹೋಗ್ತೀನಿ, ಇನ್ನೊಬ್ರಿಗೆ ಮಾದರಿ ಆಗ್ತೀನಿ ಅನ್ನೋ ಪ್ರಶ್ನೆ ಅಲ್ಲ ಅದು. ಅವ್ರ ಅಭಿಪ್ರಾಯಗಳನ್ನ ನೀನ್ ಹೀಗೆ ಇರು, ಹೀಗೆ ಮಾಡು ಅಂತ ಉಪದೇಶ ಮಾಡ್ಲಿಲ್ಲ, ಅಥವಾ ಹಿಂಗೆ ಬದುಕಿ ಅಂತ ಅವ್ರು ಹೇಳಲಿಕ್ಕೆ ಬರ್ಲಿಲ್ಲ. ಆದ್ರೆ ಅವರು ಬದುಕುವಾಗ ತಮ್ಮನ್ನ ತಾವು ಹೀಗೆ ನಾನು ಬದುಕ್ತಾ ಇದ್ದೀನಿ ಅಂತ ಬದುಕಿ ತೋರಿಸಿದ್ದು, ಅದನ್ನ ಸಮಾಜ, ಈ ವ್ಯವಸ್ಥೆ, ಈ ಪ್ರಪಂಚ ಅವರನ್ನ ಕಂಡಿತು. ಅವ್ರಿಗೆ ಆತ್ಮಕತೆ ಬರಿಬೇಕು ಅನ್ನುವ ಒಂದು ಸಂದರ್ಭ ಏನಿರ್ಲಿಲ್ಲ. ಆದ್ರೆ ಅವ್ರ ಸುತ್ತಮುತ್ತ ಇರೋ ಗೆಳೆಯರು, ಇಲ್ಲ ನೀವೊಂದು ಆತ್ಮಕಥೆಯನ್ನ ಬರೀರಿ ಅಂತ ಅವ್ರಿಗೆ ಹೇಳಲಿಕ್ಕೆ ಹೊರಟಾಗ, ಇಲ್ಲಪ್ಪ ಆತ್ಮಕಥೆ ಬರೆಯುವಂಥದ್ದೆಲ್ಲ ಏನಿಲ್ಲ. ಯಾಕೆಂದ್ರೆ ಭಾರತೀಯ ಸಂದರ್ಭದಲ್ಲಿ ಆಗಿನ್ನೂ ಈ ಆಟೋಬಯೋಗ್ರಫಿ ಎನ್ನುವ ಒಂದು ಪ್ರಕಾರ ನಮ್ಮಲ್ಲಿ ಬೆಳೆದಿರ್ಲಿಲ್ಲ. ಕೆಲವು ಪಾಶ್ಚಾತ್ಯದಲ್ಲಿ ಆ ತರದ ಸಂದರ್ಭಗಳಿತ್ತು. ಇವರಿಗೆ ಬಲವಂತ ಮಾಡಿದ್ರು, ಇಲ್ಲ ನೀನ್ ಬರಿಬೇಕು, ನೀನು ಏನು ಇಲ್ಲಿವರೆಗೆ 55 ವರ್ಷ ನೀನು ನಿನ್ನ ಬದುಕಲ್ಲಿ ಯೋಚನೆ ಮಾಡಿದೀಯಾ, ಅದ್ರ ಬಗ್ಗೆ ನೀನು ಕೆಲಸ ಮಾಡು, ಅದನ್ನ ಬರಿ, ಅದರಿಂದ ಏನಾದ್ರೂ ಒಂದಷ್ಟು ತಿಳುವಳಿಕೆ ಜನಗಳಿಗೆ ಸಿಗತ್ತೆ ಅಂದಾಗ ಅವರು ಸುಮಾರು ಜೈಲಿಗೆ ಹೋಗ್ಬೇಕಾದಂತ ಯರವಾಳ ಜೈಲಿಗೆ ಬರ್ತಾರೆ. ಯರವಾಳ ಜೈಲಲ್ಲಿ ಇದ್ದು ಅಲ್ಲಿ ಬರಿತೀನಿ ಅಂತ ಅನ್ಕೊಳ್ತಾರೆ. ಆದ್ರೆ ಆ ಟೈಮಲ್ಲಿ ಅದು ಬರೆಯಲ್ಲ. ಯಾಕಂದ್ರೆ ಅವ್ರಿಗೆ 1 ವರ್ಷ ಅಷ್ಟೇ ಇರುತ್ತೆ ಆ ಜೈಲಿನ ವಾಸದಿಂದ, ಬೇಗ ಬಿಡುಗಡೆ ಹೋಗ್ತಾರೆ. ಅದಾದ್ಮೇಲೆ ಅವರು ಬರೀಲಿಕ್ಕೆ ಒಂದು ಅವಕಾಶ ಏನ್ ಬರುತ್ತೆ ಅಂದ್ರೆ, ನವಜೀವನ ಅಂತ ಒಂದು ಪತ್ರಿಕೆ ಇರುತ್ತೆ. ಆ ಪತ್ರಿಕೆಗೆ ನೀನು ಅಂಕಣವನ್ನ ರೂಪದಲ್ಲಾದ್ರೂ ಬರಿ ಅನ್ನುವ ಒಂದು ಒತ್ತಾಯ ಬರುತ್ತೆ. ಆ ಒತ್ತಾಯಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಪ್ರತಿ ವಾರ ಅಂಕಣವನ್ನ ಬರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗೆ ಪ್ರಾರಂಭ ಮಾಡಿದಾಗ ಅವರು ತಮ್ಮ ಬಾಲ್ಯದಿಂದ ಪ್ರಾರಂಭಗೊಂಡು ಸುಮಾರು 55 ವರ್ಷಗಳ ಕಾಲದ ಅವರ ಬದುಕನ್ನ ಅವರು, ನಾನು ಹೇಗೆ ಬದುಕನ್ನ ಅನುಭವಿಸಿದೆ, ನನ್ನ ಬದುಕು ನಾನು ಹೇಗೆ ಕಟ್ಕೊಂಡೆ ಅನ್ನುವ ಆಲೋಚನೆಗಳನ್ನ, ಅವರು ಬದುಕಲ್ಲಿ ಅಳವಡಿಸ್ಕೊಂಡಂತಹ ಕೆಲವು ವ್ರತಗಳನ್ನ, ನಿಯಮಗಳನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹೀಗೆ ಪ್ರಾರಂಭ ಮಾಡಿದ್ದು ಇವತ್ತು
ಜಗತ್ತಿನಾದ್ಯಂತ ಸುಮಾರು 30ಕ್ಕೂ ಹೆಚ್ಚು ಭಾಷೆಗಳಿಗೆ ಅದು ತರ್ಜುಮೆಗೊಂಡಿದೆ. ಭಾರತೀಯ ಭಾಷೆಯ ಆಲ್ಮೋಸ್ಟ್ ಎಲ್ಲ ಪ್ರಮುಖ ಭಾಷೆಗಳಲ್ಲೂ ಅದು ಆಗಿದೆ. ಇತ್ತೀಚೆಗೆ ಮಣಿಪುರಿ ಮತ್ತೆ ಕಾಶ್ಮೀರದ ಭಾಷೆಯಲ್ಲೂ ಕೂಡ ಅದು ಬಂತು ಅನ್ನುವಂಥದ್ದು. ಮಕ್ಕಳ, ನೀವೆಲ್ಲ ಶಾಲೆಯಲ್ಲಿ ಓದ್ತಾ ಇರ್ತೀರಿ, ನಾನು ನಿಮ್ಮ ಹಾಗೆ ಶಾಲೆಯಲ್ಲಿ ಕಲ್ತು ಬಂದವನು. ನನ್ನ ಬಾಲ್ಯ ಅಂತ ಒಂದು ಪಾಠ ಸಾಮಾನ್ಯವಾಗಿ ಇರ್ತಿತ್ತು, ಈಗ ಇದೆಯಲ್ಲೋ ಗೊತ್ತಿಲ್ಲ ನನಗೆ, ಪ್ರೈಮರಿ ಶಾಲೆನಲ್ಲಿ. ಅದ್ರಲ್ಲಿ ಏನಾಗ್ತಿತ್ತು ಅಂದ್ರೆ ಅವರ ಬಾಲ್ಯದ ಕೆಲವು ಪ್ರಾರಂಭಿಕ ಘಟನೆಗಳು ಉಳ್ಳಂತ ಆಗ್ತಿತ್ತು. ಅದೇನು, ನಾನು ಹೇಗೆ ಸತ್ಯದ ಕಡೆಗೆ ಆಲೋಚನೆ ಮಾಡಿದೆ, ನನ್ನ ಬದುಕು ಸತ್ಯದ ಕಡೆಗೆ ಹೇಗೆ ತಿರುಕೊಂತು ಅಂತ ಯೋಚನೆ ಮಾಡುವಾಗ ನನ್ನ ಬಾಲ್ಯದಲ್ಲಿ ಏನಾಗುತ್ತೆ, ಅವರು ನಾಟಕ ನೋಡುವ ಒಂದು ಸಂದರ್ಭ ಬರುತ್ತೆ, ಕಥೆ ಕೇಳುವಂತ ಸಂದರ್ಭ ಬರುತ್ತೆ. ಅದನ್ನ ಅವರು ಸತ್ಯ ಹರಿಶ್ಚಂದ್ರ ನಾಟಕನ ನೋಡ್ತಾರೆ. 1 ಸತಿ ಅಲ್ಲ, 2 ಸತಿ ನೋಡ್ತಾರೆ, 3 ಸತಿ ನೋಡ್ತಾರೆ. ಅದರಲ್ಲಿ ಸತ್ಯಕ್ಕಾಗಿ ಹರಿಶ್ಚಂದ್ರ ಏನೆಲ್ಲ ಕಷ್ಟಪಟ್ಟ ಅನ್ನುವುದು ಅವರ ಮನಸ್ಸಿನ ಮೇಲೆ ಒಂದು ಗಾಢವಾದ ಪರಿಣಾಮವನ್ನ ಬೀರುತ್ತೆ. ಇನ್ನೊಂದು, ಶ್ರವಣನ ಕಥೆಯನ್ನ ಕೇಳ್ತಾರೆ, ತನ್ನ ವೃದ್ಧ ತಂದೆ ತಾಯಿಗಳನ್ನ ಹೇಗೆ ಅವನು ನೋಡ್ಕೊಂಡ ಅನ್ನೋದ್ರ ಬಗ್ಗೆ ಗಾಂಧಿಯವರ ಮೇಲೆ ಅದು ಪರಿಣಾಮ ಬೀರುತ್ತೆ. ಇದು ನಾಟಕವಾಗಿ ಹೇಗೆ ಪರಿಣಾಮ, ನಾವೆಲ್ಲ ಸಾಮಾನ್ಯ ಏನ್ ಮಾಡ್ತೀವಿ, ನಾವೊಬ್ಬ ನಾಟಕದ ಮೇಷ್ಟ್ರು ಅಂತ ಪರಿಚಯ ಮಾಡ್ತೀವಿ. ಇದನ್ನ ನಾನು ಶಾಲೆನಲ್ಲಿ ನಾನು ಓದೋ ಸಂದರ್ಭಕ್ಕೆ ಹೇಗಿರ್ತಿತ್ತು ಅಂದ್ರೆ, ಸತ್ಯವನ್ನ ಹೇಗೆ ನಾನು ಗಾಂಧಿ ಅಳವಡಿಸ್ಕೊಳ್ಳಕ್ಕೆ ಪ್ರಯತ್ನ ಪಟ್ಟರು, ಅವರ ಆದರ್ಶ ಏನಾಗಿತ್ತು ಅನ್ನೋ 1-2 ಮಾತುಗಳಲ್ಲಿ ಮಾತು ಮುಗಿದು ಹೋಗ್ತಿತ್ತು. ನಾನು ಇದನ್ನ ನಾಟಕದ ವಿದ್ಯಾರ್ಥಿಗಳ ಜೊತೆ ಚರ್ಚೆ ಮಾಡುವಾಗ, ನೋಡಿ, ಈ ದೃಶ್ಯ ಮಾಧ್ಯಮ ಅನ್ನೋದು ಎಷ್ಟು ಶಕ್ತಿಯುತವಾದದ್ದು. ಮಹಾತ್ಮ ಗಾಂಧಿ ಏನಾದ್ರೂ ಬದಲಾಗಿದ್ದಾರೆ ಅಂದ್ರೆ ನಾಟಕದ ಮೂಲಕನೇ ಬದಲಾದ್ರು. ಅವ್ರು ನೋಡಿದಂತ ಸತ್ಯ ಹರಿಶ್ಚಂದ್ರ ನಾಟಕ ಇಂಥ ಪರಿಣಾಮವನ್ನ ಬೀರ್ತು. ಹಾಗಾಗಿ ನೀವು ನಾಟಕವನ್ನ ಹೆಚ್ಚು ಗಮನ ಕೊಡಿ ಅಂತ ಹೇಳುವ ಸಂದರ್ಭಕ್ಕೆ ನಾನು ಬಂದ್ಬಿಡ್ತಿದ್ದೆ. ಆದ್ರೆ ಅದೆರಡೂ ಅಲ್ಲ. ಗಾಂಧೀಜಿ ತಮ್ಮ ಬದುಕಿನ ಮೂಲಕ ಬಾಲ್ಯದಲ್ಲೇ ಸತ್ಯದ ಬಗ್ಗೆ ಹೇಗೆ ತಮ್ಮ ಬದುಕನ್ನು ರೂಪಿಸ್ಕೊಳ್ಳಕ್ಕೆ ಪ್ರಯತ್ನ ಪಟ್ರು, ಸತ್ಯದ ಬಗ್ಗೆ ಅವರ ಕಲ್ಪನೆ ಹೇಗಿತ್ತು, ಏನಾಯ್ತು, ಎಷ್ಟು ಪ್ರಾಮಾಣಿಕವಾಗಿ ನಾನು ಬದುಕನ್ನು ಕಟ್ಕೋಬೇಕು ಅನ್ನೋದನ್ನ ಅವರು ಬಾಲ್ಯದಲ್ಲೇ ಅಭ್ಯಾಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ನಾನು ಸುಳ್ಳು ಹೇಳೋದಿಲ್ಲ, ಅಥವಾ ಅವರು ಮಾಡದಂತ ಯಾವುದಾದ್ರೂ ತಪ್ಪುಗಳನ್ನ ಮನಸ್ಸಿನೊಳಗೆ ಇಟ್ಕೊಂಡು ಒಂದಷ್ಟು ದಿನ ಕೊರಗಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಇಲ್ಲ ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ, ತೊಂದರೆ ಆಗಿದೆ, ಇಲ್ಲ ಇದಕ್ಕೆ ಒಂದು ನಾನು ಹೇಳಲೇಬೇಕು. ಅವ್ರ ಹಣ ಕದ್ದಿದ್ದಾಗಿರ್ಬೋದು, ಅಥವಾ ಅವರ ಅಪ್ಪನ ಜೇಬಿನಿಂದ ದುಡ್ಡು ಕದ್ದಿದ್ದಾಗಿರ್ಬೋದು, ಅಥವಾ ಅವರ ಗೆಳೆಯರ ಜೊತೆ ಸೇರಿ ಅವರು ಮಾಂಸದ ಭಕ್ಷಣೆಗೆ ಹೋಗಿದ್ದಾಗಿರ್ಬೋದು, ಧೂಮಪಾನ ಮಾಡಿದ್ದಾಗಿರ್ಬೋದು, ಇದೆಲ್ಲದನ್ನೂ ಅವತ್ತಿನ ಸಂದರ್ಭದಲ್ಲೇ ನಾವು ಅಯ್ಯೋ ನಾಳೆ ಹೇಳಿದ್ರಾಯ್ತು ಬಿಡು, ನಾಡಿದ್ದು ಹೇಳಿದ್ರಾಯ್ತು ಬಿಡು ಅಂತ ಸುಮ್ಮನೆ ಆಗ್ಬಿಡ್ತೀವಲ್ಲ. ಏನೋ ಒಂದು ತಪ್ಪಾಗಿರುತ್ತೆ ನಮ್ಮಿಂದ, ಯಾರು ತಪ್ಪು ಮಾಡ್ದಲ್ಲೇ ಇರೋರು ಯಾರು ಇಲ್ಲ. ಆದ್ರೆ ಅಂಥದ್ದನ್ನ ಅವ್ರು ಏನ್ ಮಾಡಿದ್ರು, ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಮಾಡಿದಂತ ತಪ್ಪನ್ನ ಒಪ್ಕೊಳ್ಳೋಕು ಒಂದು ಧೈರ್ಯ ಬೇಕಲ್ಲ, ಆ ಧೈರ್ಯವನ್ನ ಅವರು ಗಟ್ಟಿಗೊಳಿಸ್ತಾ ಹೋದ್ರು. ಅವ್ರ ಮಾತೊಳಗೆ ಗಟ್ಟಿಗೊಳಿಸ್ತಾ ಹೋದ್ರು. ಹಾಗಾಗಿ ಅವರ ಸತ್ಯ ಶೋಧನೆಯ ಈ ಪ್ರಯತ್ನ ಇದೆಯಲ್ಲ, ಪ್ರಯೋಗ ಇದೆಯಲ್ಲ, ಅದು ಅವ್ರಿಗೆ ಒಂದು ಬಾಲ್ಯದಿಂದನೇ ಬಂತು ಅನ್ನೋದನ್ನ ಯೋಚನೆ ಮಾಡ್ಬೋದು. ಇವತ್ತು ನಾವ್ ಎಂತ ಸ್ಥಿತಿಲಿ ಇದೀವಿ, ನಾವೆಲ್ಲ ವಿದ್ಯಾರ್ಥಿಗಳು, ಪರೀಕ್ಷೆಗಳು ನಡೀತಾ ಇರುತ್ತೆ, ನಮಗೆಲ್ಲ ಗೊತ್ತು. ಪರೀಕ್ಷೆಗಳು ಅನ್ನೋದು ನಮಗೆ ಗೊತ್ತಿದೆ, ಯಾವ ರೀತಿ ನಡೆಯುತ್ತೆ, ಏನಾಗುತ್ತೆ ಅಂತ ಹೇಳಿ. ಅದು ಒಂದು ಪ್ರಸಂಗ ಬರುತ್ತೆ. ಅದೆಲ್ಲ ಇಡ್ತಿದ್ರು. ಯಾಕೆ ಇಡ್ತಿದ್ರು ಅಂದ್ರೆ, ಆ ಮಕ್ಕಳಲ್ಲಿ ಅಮೂಲ್ಯ ಬರ್ಲಿ ಅನ್ನೋ ಕಾರಣಕ್ಕೆ. ಪರೀಕ್ಷೆಯಲ್ಲಿ ನಾನು ಕಾಪಿ ಹೊಡಿಬಾರ್ದು, ಅವಕಾಶ ಇದ್ರು ನಾನು ಕಾಪಿ ಹೊಡಿಬಾರ್ದು ಅನ್ನೋ ಒಂದು ಸಂದರ್ಭವನ್ನ ಅವರು ಪ್ರಸ್ತಾಪ ಮಾಡಿ ಹೇಳ್ತಾರೆ. ಯಾವ್ದಕ್ಕ ಒಂದು ಇನ್ಸ್ಪೆಕ್ಷನ್ ಬರ್ತಾರೆ, ಒಬ್ಬ ಶಿಕ್ಷಣಾಧಿಕಾರಿಗಳು ಬಂದು ಪ್ರಶ್ನೆ ಮಾಡ್ತಾರೆ. ಇವ್ರಿಗೆ ಗೊತ್ತಿರೋದಿಲ್ಲ. ಟೀಚರ್ ಬಂದು ಈ ತರ ಹೇಳೋ ಅಂತ ಹೇಳಿ ತೋರ್ಸಿದ್ರು ಅವ್ರು ಹೇಳಲಿಕ್ಕೆ ಹೋಗಲ್ಲ. ಆಮೇಲೆ ಮೇಷ್ಟ್ರು ಕೇಳ್ತಾರೆ, ಯಾಕಪ್ಪ ನೀನು, ನಾ ತೋರ್ಸಿದ್ರು ಹೇಳಲಿಲ್ವಲ್ಲ ಅಂದ್ರೆ, ಇಲ್ಲ ಸರ್ ನಂಗೆ ಹೇಳೋದಕ್ಕೆ ನಂಗೆ ಗೊತ್ತಿರ್ಲಿಲ್ಲ, ನೀವ್ ಹೇಳಿದ್ರಿ ಅಂತ ನನ್ಗೆ ಆ ತರ ಸುಳ್ಳು ಹೇಳುವ ಅಭ್ಯಾಸ ನಾನು ರೂಢಿಸ್ಕೊಂಡಿಲ್ಲ ಅಂತ ಹೇಳಿ. ಮಕ್ಕಳೇ, ಒಂದು ಯೋಚನೆ ಮಾಡಿ, ಇವತ್ತು 7th ಸ್ಟ್ಯಾಂಡರ್ಡ್ ಆಗಿರೋ ಪಬ್ಲಿಕ್ ಎಕ್ಸಾಮ್ಸ್ ಅಂತ ಅನ್ಕೊಳ್ಳೋಣ, PUC, SLC, ನೀಟು, ಆಮೇಲೆ ಯಾವುದೇ ಎಕ್ಸಾಮಿನೇಷನ್, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಆಗಿರ್ಬೋದು,
ಇವತ್ತು ನಮ್ಮ ಪರೀಕ್ಷೆ ಹೆಂಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನೀವು ಚರ್ಚೆ ಮಾಡಿ, ಆಲೋಚನೆ ಮಾಡಿ. ರೂಮ್ ಅಲ್ಲಿ ಒಬ್ಬ ಇನ್ವಿಜಿಲೇಟರ್ ಇಲ್ಲದಲೇ ಇರ್ತಕ್ಕಂಥ ಪರೀಕ್ಷಾ ವ್ಯವಸ್ಥೆನ ನಮ್ ಕೈಲಿ ಮಾಡಕ್ ಆಗ್ತಾ ಇದೆಯಾ? ನಾವಿಲ್ಲಿ ಸುಮಾರು ಜನ ಶಿಕ್ಷಕರು ಕೂಡ ನಾವಿಲ್ಲಿದ್ದೀವಿ. ನೀವು ಎಕ್ಸಾಮಿನೇಷನ್ ಸೆಂಟರ್ಗೆ ಅಟೆಂಡ್ ಆಗ್ಬೇಕಾದ್ರೆ ನಿಮ್ಮ ಕಿವಿಗೆ ಹಾಕೊಂಡಿರೋ ಓಲೆ ಇರ್ಬೋದು, ಮೂಗ್ಬಟ್ ಇರ್ಬೋದು, ಕೈಯಲ್ಲಿರೋ ಬಳೆ ಇರ್ಬೋದು, ನೀವು ಫುಲ್ ಆರ್ಮ್ ಶರ್ಟ್ ಕೂಡ ಹಾಕೊಳ್ಳಂಗಿಲ್ಲ. ಇವತ್ತು ಅಂದ್ರೆ ಯಾವ ಹಂತದಲ್ಲಿ ಬಂದು ಮುಟ್ಟಿದೀವಿ ನಾವು? ಎಲ್ಲಿದೆ ನಮ್ಮ ನೈತಿಕತೆ? ಅಂದ್ರೆ ಶಿಕ್ಷಣ ದೃಷ್ಟಿಯಿಂದ ಯೋಚನೆ ಮಾಡ್ತೀವಿ ಅಂತ ನಾವು ಹೊರಟಾಗ ಯಾವತ್ತಾದ್ರೂ ನಾವು ಪ್ರಶ್ನೆ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದೀವ ವಿದ್ಯಾರ್ಥಿಗಳಾಗಿ? ಅಥವಾ ಒಂದು ನಾನು ಕಾಪಿ ಮಾಡ್ದಲ್ಲ ಈ ಎಕ್ಸಾಮಿನೇಷನ್ ಬರೀದಿದ್ದೀನಿ, ಬರ್ದಿಲ್ಲ ಅಂತ ನಾನು ಹೇಳ್ತಿಲ್ಲ, ಬರೆಯಬಲ್ಲೆ, ನಾನು ಕಾಪಿ ಮಾಡಲ್ಲ ಅನ್ನೋ ಒಂದು ಸಂಕಲ್ಪ ತಗೊಂಡು ಯಾವತ್ತಾದ್ರೂ ಎಕ್ಸಾಮಿನೇಷನ್ ಹೋಗಿದ್ದಿದ್ಯಾ? ಅವಕಾಶ ಸಿಕ್ಕಿದ್ರೆ, ಚೀಟಿ ಸಿಕ್ಕಿದ್ರೆ ಅಥವಾ ಇನ್ನೇನಾದ್ರೂ ಬಂದು ಹೇಳಿದ್ರೆ ಮೇಷ್ಟ್ರುಗಳೇ ಹೇಳ್ಕೊಟ್ಬಿಡ್ತಾರೆ, ಬೋರ್ಡ್ ಮೇಲೆ ಬರೀತಾರೆ ಅಂತ ಹೇಳಿ. ನಮ್ಮ ಹಳ್ಳಿಗಳಲ್ಲೂ ಆ ತರದ ವ್ಯವಸ್ಥೆ ಇದೆ. ಬಹುಶಃ ನೀವೆಲ್ಲ ನೋಡಿರ್ತೀರಿ. ಶಾಲೆ ಕಡೆಗೆ ಮುಖ ಮಾಡ್ದಲೇ ಇರ್ತಕ್ಕಂಥ ಪೇರೆಂಟ್ಸ್ SSLC ಎಕ್ಸಾಮ್ ನಡೀತಾ ಇರುತ್ತೆ ಅಂದ್ರೆ ಅವತ್ತು ಇಡೀ ಸೆಂಟರ್ ಸುತ್ತ ಓಡಾಡ್ತಿರ್ತಾರೆ. ಸೆಂಟರ್ ಸುತ್ತ ಯಾಕೆ ಓಡಾಡ್ತಿರ್ತಾರೆ ಅಂದ್ರೆ ತನ್ನ ಮಗ ಎಕ್ಸಾಮ್ ಬರೀತಾ ಇದ್ದಾನೆ, ತನ್ನ ಮಗಳು ಎಕ್ಸಾಮ್ ಬರೀತಾ ಇದ್ದಾಳೆ, ಹಾಗಾಗಿ ಯಾರಾದ್ರೂ ಚೀಟಿ ಗೀಟಿ ಕೊಟ್ರೆ ಅದನ್ನ ತಗೊಂಡೋಗಿ ತಪ್ಸೋಣ. ಅಲ್ಲಿರೋ ವಾಚ್ಮನ್ ಕೂಡ ಕೆಲಸ ಮಾಡ್ತಿರ್ತಾನೆ, ಆ ಮೇಷ್ಟ್ರುಗಳ ಕೆಲಸ ಮಾಡ್ತಾ ಇರ್ತಾರೆ. ಇವತ್ತಿನ ಸಂದರ್ಭದಲ್ಲಿ ಎಷ್ಟು ಇದು ವ್ಯವಸ್ಥಿತವಾಗಿ ಮತ್ತೆ ತಂತ್ರಜ್ಞಾನವನ್ನ ಕೂಡ ಬಳಸ್ಕೊಂಡು ನಾವು ಕಾಪಿ ಮಾಡಬೇಕು, ಕಾಪಿ ಮಾಡಬಹುದು, ಅದರಿಂದ ನಾವು ಗೆದ್ಕೋಬಹುದು. ಸರಿ, ಗೆದ್ದು ಏನ್ ಮಾಡ್ತೀವಿ? ಎಲ್ಲಿಗೆ ಹೋಗ್ತೀವಿ? ನಾವು ಅದೇ ಶಿಕ್ಷಕರಾಗ್ತೀವಿ, ಅದೇ ತರ ಓದಿ ಬಂದವರು, ಅದೇ ರೀತಿ ಓದ್ ಬಂದವರು ಒಬ್ಬ ಅಡ್ವೊಕೇಟ್ ಆಗ್ತಾರೆ, ಅದೇ ತರ ಓದ್ ಬಂದವರು ನಮ್ಮ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಬರೀತಾರೆ, ಅದೇ ತರ ಓದ್ ಬಂದವರು ರಾಜಕಾರಣಿಗಳಾಗಿದ್ರೆ, ಮಕ್ಕಳಿದ್ರೆ ರಾಜಕಾರಣಿಗಳಾಗಕ್ಕೆ ಹೋಗ್ತಾರೆ. ಎಲ್ಲಿ ನೈತಿಕತೆಯನ್ನ ಹುಡುಕಕ್ಕೆ ಸಾಧ್ಯ ಆಗತ್ತೆ? ಎಲ್ಲಿ ಸತ್ಯವನ್ನ ನಾವು ಹುಡುಕ್ಲಿಕ್ಕೆ ಸಾಧ್ಯ ಆಗತ್ತೆ? ಯಾಕಂದ್ರೆ ದಿನ ಬೆಳಗಾದ್ರೆ ಪತ್ರಿಕೆಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಎಲ್ಲಾ ಗೌರ್ಮೆಂಟ್ ಆಫೀಸ್ಗಳಲ್ಲಿ ಯಾವುದೇ ಇರ್ಬೋದು, ಅದು ರೆವಿನ್ಯೂ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಶಿಕ್ಷಣ ಇಲಾಖೆ ಆಗಿರ್ಬೋದು, ಪ್ರತಿ ಆಫೀಸ್ಗಳಲ್ಲೂ ಲಂಚ ಇಲ್ಲದೆ ಯಾವುದೇ ಕಾರ್ಯಕ್ರಮಗಳು, ಯಾವ ಕೆಲಸನೂ ನಡೆಯಲ್ಲ ಅನ್ನುವ ಒಂದು ಸಂದರ್ಭಕ್ಕೆ ಬಂದು ಮುಟ್ಟಿದ್ದೀವಿ. ಅವ್ರು ಕೇಳ್ತಾರೋ ಬಿಡ್ತಾರೋ, ನಾನೇ ಸರ್ ಇದೊಂಚೂರು ಇಟ್ಕೊಳ್ಳಿ ಸರ್, ನಿಮ್ಮ ಹತ್ರ ಇರ್ಲಿ ಇದು ಅಂತ ಹೇಳಿ ನಾನೇ ಜೇಬಕ್ಕೆ ಕೈ ಹಾಕುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅವನಿಗೆ ನಿರೀಕ್ಷೆ ಮಾಡ್ತಾನೋ ಬಿಡ್ತಾನೋ. ವಿಚಾರಣಾಧಿ ಕೈದಿಗಳಾಗಿರ್ಬೋದು, ಯಾರನ್ನೇ ಆಗಿರ್ಬೋದು, ಅವ್ರನ್ನ ನಾವು ಒಂದು ಮನಃಪರಿವರ್ತನೆ ಆಗಿ ಜೈಲಲ್ಲಿ ಕಳಿಸಿ ನಾವು ಇಡ್ತೀವಿ ಅಂತಂದ್ರೆ, ಇವತ್ತು ಆ ಕಾರಾಗೃಹಗಳಲ್ಲೇ ಐಷಾರಾಮಿಯಾಗಿ ಬದುಕೋದಕ್ಕೆ ಬೇಕಾದ ಎಲ್ಲಾ ವ್ಯವಸ್ಥೆಗಳನ್ನು ಮಾಡ್ಕೊಟ್ಟಿರುವಂತ ವ್ಯವಸ್ಥೆ ನಮ್ಮದಾಗಿದೆ. ಎಲ್ಲಿ ತಪ್ಪಿದೀವಿ? ಈ 100 ವರ್ಷಗಳ ಈ ಪುಸ್ತಕದ ಸಂದರ್ಭದಲ್ಲಿ ಈ ಪುಸ್ತಕದ ಪ್ರಭಾವ ನಮ್ಮ ಮೇಲೆ, ನಮ್ಮ ವ್ಯವಸ್ಥೆಯ ಮೇಲೆ, ನಮ್ಮ ಒಟ್ಟಾರೆ ಎಲ್ಲೆಲ್ಲಿ ಏನೇನು ಆಗ್ಬೇಕಾಗಿತ್ತು ಅದು ಆಗಿದೆಯಾ? ಇವತ್ತು ನಿಂತು ನಾವು 100 ವರ್ಷದ ಕಡೆ ಹಿಂದೆ ನೋಡಿದ್ರೆ ಮಹಾತ್ಮ ಗಾಂಧಿಯವರು ಮಾಡಿದಂತ ಈ ಎಲ್ಲ ಪ್ರಯೋಗಗಳು ನಮ್ಮ ಬದುಕಿಗೆ ಹತ್ತಿರವಾಗಿದ್ದು ಅಲ್ವಾ? ಗ್ರಾಮ ಪಂಚಾಯತಿಯ PDO ಕೂಡ ಸಸ್ಪೆಂಡ್ ಆಗ್ತಾರೆ, ಹೈಸ್ಕೂಲ್ ಹೆಡ್ ಮಾಸ್ಟರ್ ಸಸ್ಪೆಂಡ್ ಆಗ್ತಾರೆ, ಕಾಲೇಜು ಶಿಕ್ಷಕರು ಆಗಿರ್ಬೋದು, ಪ್ರಿನ್ಸಿಪಾಲ್ಗಳಾಗಿರ್ಬೋದು ಸಸ್ಪೆಂಡ್ ಆಗ್ತಾರೆ. ಅಂದ್ರೆ ಒಟ್ಟಾರೆ ಈ ಒಂದು 100 ವರ್ಷಗಳನ್ನ ನಾವು ಯೋಚಿಸ್ತಾ ಹೋದಾಗ ನಾವು ಎಲ್ಲಿಗೆ ಬಂದು ಮುಟ್ಟಿದೀವಿ? ನಾನು ಬರೀ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಷ್ಟೇ ಇಟ್ಕೊಂಡಿದ್ದೀನಿ. ನೀವುಗಳು ಮಾತಾಡ್ಬೇಕೀಗ. ನೀವು ಓದುತ್ತಿರುವಂತಹ ಸಂದರ್ಭದಲ್ಲಿ ನಿಮ್ಮ ವ್ಯವಸ್ಥೆನಲ್ಲಿ, ನಿಮ್ಮ ಇದರಲ್ಲಿ ನನಗಿಂತ ಹೆಚ್ಚು ಅನುಭವ ಆಗ್ತಾ ಇರುತ್ತೆ. ಈಗ ಪ್ರಾಮಾಣಿಕವಾಗಿ ನೀವು ಹೇಳ್ಬೇಕು, ಯಾವ ಯಾವ ಶಿಕ್ಷಣ ಸಂಸ್ಥೆಗಳಿಂದ ನೀವು ಬಂದಿದ್ದೀರಿ ನಂಗೆ ಇಂಪಾರ್ಟೆಂಟ್ ಅಲ್ಲ, ಶಿಕ್ಷಣ ಸಂಸ್ಥೆ ಹೆಸರು ಹೇಳ್ಬೇಕಾದ ಅಗತ್ಯ ಇಲ್ಲ. ಆದ್ರೆ ವೈಯಕ್ತಿಕವಾಗಿ ಪ್ರಾಮಾಣಿಕವಾಗಿ ಒಪ್ಕೊಳ್ಳುವ ಸ್ಥಿತಿ ನನ್ನಲ್ಲಿ ಇರಬೇಕು. ಹೌದು, ನಾನು ಇವತ್ತು ಈ ಸ್ಥಿತಿಗೆ ಬರ್ಬೇಕಾದ್ರೆ ಒಂದಲ್ಲ ಒಂದು ಸಂದರ್ಭದಲ್ಲಿ ನಾನು ಒಂದು
ಪ್ರಶ್ನೆಗೆ ಅಥವಾ ಉತ್ತೀರ್ಣ ಆಗೋದಕ್ಕೆ ಯಾವ ತರದ ದಾರಿಗಳನ್ನ ಹುಡುಕ್ದೆ ಅನ್ನೋದು ಕೂಡ ನೀವು ಆಲೋಚನೆ ಮಾಡ್ಬೇಕಾಗತ್ತೆ. ಅದನ್ನ ನನ್ನನ್ನು ಹೇಳ್ಕೋಬೇಕಾಗತ್ತೆ. ಮನೆ ಇವತ್ತು ಬಿಡಿ, ಇವತ್ತಿನ ವಾತಾವರಣನೇ ತುಂಬಾ ವಿಶೇಷವಾಗಿದೆ, ವಿಚಿತ್ರವಾಗಿದೆ, ತುಂಬಾ ವಿಭಿನ್ನವಾಗಿದೆ. ನಗರದಂತ ಇದು ಬಿಡಿ, ಬೆಂಗಳೂರಂತ ನಗರಕ್ಕೆ ನೀವು ಯೋಚನೆ ಮಾಡಿದ್ರೆ 35-40 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂತ ಒಂದು ಕಾಲೇಜ್ಗೆ ಇಲ್ಲಿಂದ ಒಂದು ಮಗು ಅಲ್ಲಿಗೆ ಹೋಗುತ್ತೆ ಅಂದ್ರೆ ನೆಮ್ಮದಿಯಾಗಿ ವಾಪಸ್ ಬರ್ತಾಳಾ ಇಲ್ವಾ ಅನ್ನೋದ್ರ ಬಗ್ಗೆ ಇರೋ ಆತಂಕ ನಮ್ಮಲ್ಲಿದೆ. ಮನೆ ಬಿಟ್ಟು ಒಂದು ಹೆಣ್ಣು ಮಗು ಯಾವುದೇ ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಿ ವಾಪಸ್ ಬರ್ತಾಳ ಅಂತ ಯೋಚನೆ ಮಾಡೋದು ಅಂತ ಸಂದರ್ಭದಲ್ಲಿ ನಾವೆಲ್ಲ ಯೋಚಿಸ್ತಿರ್ತೀವಿ, ಏನಪ್ಪಾ ಇದು ಯಾವ ಸ್ಥಿತಿ ಬಂದ್ಬಿಟ್ಟಿರ್ತೀವಿ ಅಂತ. ಯಾಕೆ ಇಷ್ಟೊಂದು ಅಧೋಗತಿಗೆ ನಾವುಗಳು ಹೋಗಿದ್ದೀವಿ? ಇದಕ್ಕೆ ನಮ್ಮ ಶಿಕ್ಷಕರ ಕಾರಣನಾ, ಶಿಕ್ಷಣ ವ್ಯವಸ್ಥೆ ಕಾರಣನಾ, ಅಥವಾ ನಮ್ಮ ಪೇರೆಂಟ್ಸ್ ಕಾರಣನಾ, ಅಥವಾ ನಮ್ಮ ಸುತ್ತಮುತ್ತ ನಮ್ಮ ಮೇಲೆ ಪ್ರಭಾವ ಬೀರ್ತಿರೋ ತಂತ್ರಜ್ಞಾನ ಕಾರಣನಾ? ಎಲ್ಲೋ ಒಂದ್ ಕಡೆ ಕಾರಣಗಳು ಇರ್ಬೇಕಲ್ವಾ? ಕಾರಣ ಹುಡುಕುವಂತ ಪ್ರಯತ್ನ ನಾವು ಮಾಡ್ತಾ ಇದೀವ? ನನ್ನ ಕೈಗೆ ನಾನು ಮೊಬೈಲ್ ಬರ್ತಿದ್ದ ಹಾಗೇನೆ ನಾನು ಮೊಬೈಲ್ ಅಲ್ಲಿ ಏನ್ ನೋಡಕ್ ಇಷ್ಟಪಡ್ತೀನಿ ಅನ್ನೋದನ್ನು ನಿಮ್ಗೆಲ್ಲ ಗೊತ್ತಿರುವಂತದ್ದು. ಅಲ್ಲಿ ಒಳ್ಳೆಯ ಅಂಶಗಳು ಏನಾದ್ರೂ ಇದೆಯಾ ತಗೋತೀನ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಲ್ಲ ನಾನು. ಆ ಮೊಬೈಲ್ ಮೂಲಕ ವೈರಲ್ ಆಗುವಂತಹ ಅನೇಕ ಅನೈತಿಕ ವಿಚಾರಗಳ ಬಗ್ಗೆ ನಮ್ಮ ಮನಸ್ಸು ಹೋಗ್ತಾ ಇರುತ್ತೆ ಹೊರತು ನಾವು ಅದನ್ನ ಪ್ರಾಮಾಣಿಕವಾಗಿ ನನಗೆ ಯಾವ ಉದ್ದೇಶಕ್ಕೆ ನನಗೆ ಮೊಬೈಲ್ ಬಂದಿದೆ, ಅದರಿಂದ ನಾನು ಏನ್ ಪಡ್ಕೊಳಕ್ ಸಾಧ್ಯ ಆಗತ್ತೆ ಅಂತ ನಾನು ಯೋಚನೆ ಮಾಡೋದಕ್ಕೆ ಹೋಗಲ್ಲ. ಇಂಥ ಸಂದರ್ಭದಲ್ಲಿ ಗಾಂಧೀಜಿಯವರು ಆಲೋಚನೆ ಮಾಡಿದ್ದು ಒಂದೇ. ಅವರಿಗೆ 30 ಬದುಕಿನಲ್ಲಿ ಕಾಡದಂತ ಅನೇಕ ವಿಚಾರಗಳು ಅವ್ರಿಗೆ, ಹೌದು ನಾನು ಒಬ್ಬಂಗೆ ಇದು ಆಗ್ತಾ ಇದೆಯಲ್ಲ, ನಾನು ಹೇಗೆ ಬದುಕನ್ನ ಬದುಕಿದೆ, ಆ ಕ್ರಿಯೆ, ಆ ಬಾಳ್ವೆ ಅನ್ನೋದೇ ಒಂದು ಕ್ರಿಯೆ. ಆ ಕ್ರಿಯೆಯನ್ನ ಇಟ್ಕೊಂಡು ನಾನು ಯಾವ್ದಾದ್ರು ಒಂದು ಗುರಿಯನ್ನ ಸಾಧಿಸ್ಬೇಕಾದ್ರೆ ನಾನು ಹೇಗೆ ಹೋಗ್ಬೇಕು, ನಾನು ಮಾಡುವಂತ ಪ್ರಯತ್ನಗಳೇನು, ನೀವು ಯೋಚಿಸ್ಬೇಕಾಗತ್ತೆ. ನಿಮ್ಗೂ ಒಂದು ಗುರಿಯನ್ನು ನೀವು ಕಂಡ್ಕೊಳ್ಬೇಕಾಗತ್ತೆ. ನಿಮ್ಮ ಬಾಳು ಕ್ರಿಯಾಶೀಲವಾಗಿ ಆಗ್ಬೇಕು ಅನ್ನೋದಿದ್ರೆ ನಿಮ್ಗೊಂದು ನಿರ್ದಿಷ್ಟವಾದ ಗುರಿ ಇರುತ್ತೆ. ಆ ಗುರಿನ ತಲುಪೋದಕ್ಕೆ ಹೋಗ್ಬೇಕಾದಂತ ದಾರಿ ಯಾವುದು ಅಂತ ಯೋಚಿಸ್ಬೇಕಾಗತ್ತೆ. ಅಂಥ ದಾರಿಯನ್ನ ಯೋಚಿಸುವಾಗ ಅನೇಕ ಗೊಂದಲಗಳಿರ್ತವೆ, ಅನೇಕ ತಪ್ಪು ದಾರಿಯಲ್ಲಿ ಹೋಗುವಂತ ಸಾಧ್ಯತೆ ಇರ್ತವೆ. ಅದೆಲ್ಲವನ್ನು ಬಿಟ್ಟು ಎಲ್ಲೋ ಒಂದು ಕಡೆ ಗಾಂಧೀಜಿಯವರು ಹೇಳಿದಂತ ಒಂದು ಹೆಜ್ಜೆಯನ್ನ ನಾನು ತುಳಿಲಿಕ್ಕೆ ಸಾಧ್ಯ ಆಗತ್ತಾ ಅನ್ನುವ ಒಂದು ಆಲೋಚನೆಯನ್ನು ಕೂಡ ನೀವು ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗತ್ತೆ. ಅವ್ರಿಗೆ ಸಾಧ್ಯವಾಗಿದ್ದು ನನಗೆ ಯಾಕೆ ಆಗ್ಲಿಲ್ಲ ಅಂತ ಕೂಡ ನಾನು ಪ್ರಶ್ನೆ ಮಾಡ್ಕೋಬೇಕು. ಆ ತರದ ಗಾಂಧಿ ಬರೀ ಮಹಾತ್ಮ ಗಾಂಧಿ ಕುರಿತಷ್ಟೇ ಹೇಳ್ತಾ ಇಲ್ಲ ನಾನು. ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಅನೇಕರು ನಮ್ಮ ಜೊತೆ ಇರ್ತಾರೆ. ನಮ್ಮ ಹಳ್ಳಿಲಿ ಇರ್ತಾರೆ, ಮಂಡ್ಯದಂತ ಪಟ್ಟಣದಲ್ಲಿ ಇರ್ತಾರೆ, ಇನ್ನೆಲ್ಲೋ ಇರ್ತಾರೆ. ಹಾಗಿದ್ದಾಗ ಅವ್ರಿಗೆ ಯಾರು ಅಂತ ನಾವು ಗುರ್ಸಕ್ಕೆ ಹೋಗಲ್ಲ. ನಮ್ಮ ಪಕ್ಕದ ಮನೇಲೆ ಎಂತದೊಂದು ಆದರ್ಶ ವ್ಯಕ್ತಿ ಕಾಣಿಸ್ತಾ ಇರುತ್ತೆ ನಮ್ಮ ಕಣ್ಣಿಗೆ. ಆ ಆದರ್ಶ ವ್ಯಕ್ತಿಗೆ ಯಾವತ್ತೋ ಯಾವುದೋ ಸಂದರ್ಭದಲ್ಲಿ ಸರ್ಕಾರನೋ ಅಥವಾ ಒಂದು ಸಂಸ್ಥೆನೋ ಗುರುತಿಸಿ ಇವ್ರು ಇಂತಿಂತ ಕೆಲಸ ಮಾಡಿದ್ದಾರೆ, ಹೀಗಿದ್ದಾರೆ, ಹೌದಾ, ಅಯ್ಯೋ ನಮ್ಮನೆ ಪಕ್ಕದಲ್ಲೇ ಇದ್ರಪ್ಪ ಅವರು, ನಂಗೆ ಗೊತ್ತಿರ್ಲಿಲ್ಲ ಇಂಥ ವ್ಯಕ್ತಿ ಅಂತ ಇಷ್ಟೆಲ್ಲ ದೊಡ್ಡ ಸಾಧನೆ ಮಾಡಿದಾರ ಅಂತ ನಾವು ಪ್ರಶ್ನೆ ಮಾಡ್ಕೊಳ್ಳೋಂತ ಯೋಚನೆ ಮಾಡ್ತೀವಿ. ಆದ್ರೆ ನಾವು ಸುತ್ತಮುತ್ತ ಕಣ್ಣಿಟ್ಟು ನಮ್ಮ ಸಮಾಜವನ್ನ ನಾವು ನೋಡ್ಬೇಕು. ಜನ ಹೇಗ್ ಬದುಕ್ತಾ ಇದ್ದಾರೆ, ಅವ್ರ ಜೀವನ ಕ್ರಮ ಏನಿದೆ, ಅವರು ಬದುಕಲ್ಲಿ ಯಶಸ್ಸನ್ನು ಹೆಂಗೆ ಸಾಧಿಸ್ತಾ ಇದ್ದಾರೆ, ಯಾವ ಯಾವ ಮೆಟ್ಟಿಲುಗಳನ್ನ ಯಾವ ರೀತಿ ಹತ್ಕೊಂಡು ಹೋಗಿದ್ದಾರೆ. ಈ ರೀತಿಯ ಒಂದು ಒಬ್ಬರಿಗೆ ಸಾಧ್ಯ ಆಗುವಂಥದ್ದು ಇನ್ನೊಬ್ರಿಗೆ ಆಗುತ್ತೆ ಎನ್ನುವಾಗ ನನಗೆ ಯಾಕೆ ಸಾಧ್ಯ ಇಲ್ಲ ಅನ್ನೋ ಪ್ರಶ್ನೆಯನ್ನ ನಾವು ಕಂಡ್ಕೊಳ್ಬೇಕಾಗುತ್ತೆ. ಇದನ್ನ ಇಟ್ಕೊಂಡು ನಾವು ಗಾಂಧಿಯವರನ್ನ ಒಂದು ಮಾಡೆಲ್ ಆಗಿ ಇಟ್ಕೊಂಡು ಯೋಚನೆ ಮಾಡ್ತೀವಿ ಅಂದ್ರೂ ಸಾಧ್ಯವಾಗುತ್ತೆ. ಮಹಾತ್ಮ ಗಾಂಧಿಯವರು ಬಗ್ಗೆ ನಿಮ್ಗೆಲ್ಲ ನಾನೇನು ಹೆಚ್ಚು ಪಾಠ ಮಾಡ್ಬೇಕಾಗಿಲ್ಲ. ಅಹಿಂಸೆ, ಬ್ರಹ್ಮಚರ್ಯ ಮತ್ತೆ ಇತರ ನಿಯಮಗಳನ್ನ ಅವರು ತುಂಬಾ ವಿಶೇಷವಾಗಿ ಅಭ್ಯಾಸ ಮಾಡಿದಂಥವ್ರು. ಸತ್ಯವೇ ಸಾರ್ವಭೌಮ ಅಂತ ಅವರು ತಮ್ಮ ಬದುಕನ್ನ ಪ್ರತಿಪಾದಿಸ್ತವ್ರು. ಬರೀ ಮಾತಾಡೋದು ಅಷ್ಟೇ ಸತ್ಯ ಇದ್ರೆ ಸಾಲಲ್ಲ, ನನ್ನ ಆಲೋಚನೆಯಲ್ಲೂ ಕೂಡ ಆ ಸತ್ಯ ಇರಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡುವಂಥದ್ದು. ಹಾಗಾಗಿ
ತುಂಬಾ ವಿನಮ್ರವಾಗಿ ಅವ್ರು ಹೇಳ್ಕೊತಾರೆ ತಮ್ಮ ಜೀವನ ಚರಿತ್ರೆಯ ಬಗ್ಗೆ. ಇದು ಅಹಂಕಾರದಿಂದ ಹೇಳಿದ್ದಲ್ಲ, ಬರ್ದಿದ್ದಲ್ಲ. ಇದರಲ್ಲೂ ದೋಷಗಳಿದೆ. ಈ ದೋಷಗಳನ್ನು ನಾನು ಒಪ್ಕೊಳ್ಳಿಕ್ಕೆ ನಾನು ಸಿದ್ಧ ಇದ್ದೀನಿ. ಆದರೆ ನಿಮ್ಮ ಬುದ್ಧಿಶಕ್ತಿಗೆ ಅನುಗುಣವಾಗಿ ಎಲ್ಲರೂ ತಮ್ಮ ಪ್ರಯೋಗಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ತಪ್ಪು ಸರಿಗಳನ್ನ ತಿಳ್ಕೊಂಡು ಸರಿಯಾದ ದಾರಿನಲ್ಲಿ ನಾನು ಹೋಗ್ಲಿಕ್ಕೆ ಆಗತ್ತೆ ಅನ್ನೋದ್ರ ಬಗ್ಗೆ ಅವರು ತಮ್ಮ ಆತ್ಮಚರಿತ್ರೆಯನ್ನ ವಿವರಿಸ್ತಾ ಹೋಗ್ತಾರೆ. ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ನಾವು ತುಂಬಾ ಡಿಸ್ಟರ್ಬ್ ಆಗ್ತಾ ಹೋಗ್ತೀವಿ, ಏನೇನೋ ಡೈವರ್ಸಿಟಿಗಳು ಬಂದ್ಬಿಡುತ್ತೆ ನಮಗೆ. ಹಾಗೆ ಬಂದಾಗ ಏನೆಲ್ಲ ಬರೋಕ್ ಸಾಧ್ಯ ಆಗತ್ತೆ ನೋಡಿ. ಒಬ್ಬ ವಿದ್ಯಾರ್ಥಿ ಸಾಮಾನ್ಯವಾಗಿ ಯೋಚನೆದು ಶೈಕ್ಷಣಿಕ ಗುರಿ ಸಾಧನೆ ಅಂತ ಒಂದಿರುತ್ತೆ ಯಾರಿಗೇ ಆದ್ರೂ. ಆದ್ರೆ ನಾನು ಆ ಗುರಿಯತ್ತ ಹೋಗ್ತಾ ಇದ್ದೀನ ಅನ್ನುವಾಗ್ಲೇನೆ ಒಂದಲ್ಲ ಒಂದು ರೀತಿ ಅಡೆತಡೆಗಳು ಬರ್ತವೆ. ಆಮಿಷಗಳು ಆಕರ್ಷಣೆಗಳು ಬರ್ತವೆ. ನಾವೇನ್ ಮಾಡ್ತೀವಿ, ಅದೆಲ್ಲವನ್ನು ಪಕ್ಕಕ್ಕೆ ಸರಿಸಿ ಆಕರ್ಷಣೆ ಎಲ್ಲಿದೆ ಆ ಕಡೆ ಹೋಗೋದಕ್ಕೆ ಇಷ್ಟಪಡ್ತಾ ಹೋಗ್ತೇವೆ. ನನ್ನ ಗುರಿಯನ್ನ ನಾನು ಮರ್ತು ಬಿಡ್ತೀನಿ. ಆದ್ರೆ ಶೈಕ್ಷಣಿಕ ಗುರಿ ಏನಿದೆ ಅದರ ಅಡೆತಡೆಗಳನ್ನ ನಿವಾರಿಸ್ಕೊಂಡು ನಾನು ಹೇಗೆ ಮುಂದೆ ಹೋಗ್ತೀನಿ ಅನ್ನೋದು ವಿದ್ಯಾರ್ಥಿಗಳಿಗೆ ಮುಖ್ಯ ಆಗುತ್ತೆ. ಈಗ ಗುಂಪಲ್ಲಿ ನಾವೆಲ್ಲ ಇಲ್ಲಿ ಕೂತಿದ್ದೀವಿ, ನಿಮ್ಮಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಎದ್ದು ನಿಂತ್ಬಿಟ್ಟು ಹೇಳ್ತೀನಿ, ಒಂದು ಪ್ರಶ್ನೆನೇ ಬಂತು, ಅಲ್ಲಮ್ಮ ಅಥವಾ ಅಲ್ಲಯ್ಯ, ನೀನು ಹೋಗ್ತಾ ಇದೀಯಲ್ಲ, ಪ್ರತಿನಿತ್ಯ ಕಾಲೇಜಿಗೆ ಹೋಗ್ತಾ ಇದೀಯಾ, ನಿನ್ನ ಉದ್ದೇಶ ಏನು, ಶಿಕ್ಷಣದ ಉದ್ದೇಶ ಏನು, ನೀನು ಕಾಲೇಜಿಗೆ ಯಾಕೆ ಹೋಗ್ತೀಯ ಅಂತ ಕೇಳಿದ್ರೆ ನೇರವಾಗಿ ಧೈರ್ಯವಾಗಿ ನಿಂತು ಇಂತಿಂತ ಉದ್ದೇಶಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳುವ ಒಂದು ಸಂದರ್ಭವನ್ನ ನೀವು ಹೇಳಲಿಕ್ಕೆ ಸಾಧ್ಯ ಆಗತ್ತಾ, ನಿಭಾಯಿಸಕ್ಕೆ ಸಾಧ್ಯ ಆಗತ್ತಾ? ನಮಗ್ ನಾವೇ ಕೆಲವು ಮಿತಿಗಳನ್ನ ಹಾಕೊಂಡ್ಬಿಟ್ಟಿರ್ತೀವಿ. ಅದೊಂಥರ ಸ್ವಯಂ ಮಿತಿಗಳು ನಮ್ಗೆ. ಅಯ್ಯೋ ಹೇಗಪ್ಪ ಹೋಗಿ ನಿಂತ್ಕೊಳ್ಳೋದು, ಅವ್ರೇನೋ ಮೇಷ್ಟ್ರು ಪ್ರಶ್ನೆ ಕೇಳ್ಬಿಡ್ತಾರೆ, ಹೆಂಗಪ್ಪ ಉತ್ತರ ಹೇಳೋದು, ನೀನ್ ಹೇಳೋ ನಾವು ನಾಟಕ ಮಾಡುವಾಗೆಲ್ಲ ಮಾಡ್ತಿರ್ತೀವಿ. ಪ್ರಾರಂಭದಲ್ಲಿ ಮಕ್ಕಳು ಏನಾದ್ರೂ ಒಂದು ಮಾಡಿ ತೋರಿಸ್ರಿ ನೀವು ಅಂತಂದ್ರೆ ಅವ್ರು ಯಾರು ಮುಂದ್ ಬರಲ್ಲ. ಇವನ್ ಹೇಳ್ತಾನೆ ಸರ್, ಅವಳು ತುಂಬಾ ಚೆನ್ನಾಗಿ ಹಾಡಿರ್ತಾಳೆ ಸರ್ ಅಂತ ಬೇರೆಯವ್ರನ್ನ ಮುಂತಳ್ಳಕ್ ನೋಡ್ತಾ ಇರ್ತೀವಿ. ಸರಿ, ಕೊನೆಗೆ ಯಾವುದೋ ಒಂದು ಮಗು ಬರತ್ತೆ, ತನಗನ್ಸಿದ್ದನ್ನ ಏನೋ ಮಾಡಿ ಹೋಗತ್ತೆ. ಆದ್ರೆ ಅವರಲ್ಲೂ ಇರುತ್ತಲ್ಲ ಯಾವುದೋ ಕೆಲವು ಕ್ವಾಲಿಟಿಗಳು, ಒಂದು ಗುಣಗಳು, ಅಭಿರುಚಿಗಳು, ಅದನ್ನ ಹೇಳುವಂತಹ ಒಂದು ಸಂದರ್ಭವನ್ನೇ ನಾವು ಕ್ರಿಯೇಟ್ ಮಾಡ್ಕೊಳಕ್ ಹೋಗಲ್ಲ, ನಿರಾಕರಿಸಕ್ ಪ್ರಯತ್ನ ಪಡ್ತೀವಿ. ಯಾಕೆ? ಎಲ್ಲೋ ಒಂದ್ ಕಡೆ ಸಂಕೋಚ, ನಾನು ಹೇಳೋ ಸರಿ ಇದೆಯೋ ಇಲ್ವೋ. ಈ ವೇದಿಕೆಗೆ ಬರ್ಬೇಕಾದ್ರೆ ನನಗೂ ಅದೇ ಇತ್ತು ಸಂದರ್ಭಗಳು. ನನ್ನ ಜೊತೆಗೆ ಪ್ರೊಫೆಸರ್ ಸಿದ್ದರಾಮಯ್ಯನವ್ರು ಮಾತಾಡ್ಬೇಕಿತ್ತು, ನಾನು ಸ್ವಲ್ಪ ನಿರಾಳವಾಗಿದ್ದೆ. ಸಿದ್ದರಾಮಯ್ಯ ಸರ್ ಬಂದಿರ್ತಾರೆ, ಅವ್ರು ಮಾತಾಡ್ತಾರೆ, ಅವ್ರು ಮಾತಾಡೋ ನಂತರದಲ್ಲಿ 2-3 ಮಾತಾಡಿ ನಾನು ಹೇಳ್ಬೇಕಿದ್ನಲ್ಲ, ಅವ್ರು ಹೇಳಿದ್ದಾರೆ ಧನ್ಯವಾದಗಳು ಅಂತ ಹೇಳಿ ನಾನು ಕೂತ್ಕೊಂಬೋಣ ಅಂತ ಯೋಚನೆ ಮಾಡಿದ್ದೆ. ಆದ್ರೆ ಅವರೆಲ್ಲ ಮಧ್ಯಾಹ್ನನೇ ಬಂದು ಹೊರಟೋದ್ರಂತೆ ಗುರುಗಳು. ಸೊ ಈ ರೀತಿ ಸ್ವಯಂ ಮಿತಿಗಳನ್ನ ಗುರುತಿಸ್ಕೊಂಡು ಅದನ್ನ ಹೇಗೆ ನಾನು ಮೀರ್ತೀನಿ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕು. ನನಗೆ ಮಾತಾಡಕ್ಕೆ ಶಕ್ತಿ ಇಲ್ವಾ? ನನ್ನ ಅಭಿವ್ಯಕ್ತಿಗೆ ಏನಾದ್ರೂ ಒಂದು ದಾರಿ ಬೇಕು. ನನಗೆ ಮಾತಾಡೋದಕ್ಕೆ ಒಂದು ಶಕ್ತಿ ಇದೆ ಅಂತ ಬರೋ ತನಕ, ಅಥವಾ ಇಲ್ಲವೇ ಇಲ್ಲ ಅಂತ ಅನ್ಕೊಳ್ಳೋಣ, ನನಗೊಂದು ಅಭಿವ್ಯಕ್ತಿಗೆ ಬೇಕಲ್ಲ ಏನಾದ್ರೂ. ಅಟ್ಲೀಸ್ಟ್ ನಾನು ಏನಿಲ್ಲ ಅಂದ್ರು ನನಗೆ ಅನ್ಸಿದ್ದನ್ನ ಬರೆಯೋ ಪ್ರಯತ್ನ ಮಾಡ್ಬೇಕು. ದಿನದ 24 ಗಂಟೆನಲ್ಲಿ ನಾನು ಎಚ್ಚರವಾಗಿರುವಷ್ಟು ಸಂದರ್ಭದಲ್ಲಿ ಎಷ್ಟೆಲ್ಲ ಘಟನೆ ನಡೆಯುತ್ತೆ. ಬೆಳಗಿನ ಸಂಜೆವರೆಗೆ ನಾ ಮಲ್ಕೊಳ್ಳೋವರೆಗೆ, ಎದ್ದಾಗ್ಲಿಂದ ಎಷ್ಟೆಲ್ಲ ತರದ ವ್ಯಕ್ತಿಗಳನ್ನ ನಾನು ಭೇಟಿಯಾಗ್ತೀನಿ. ನನ್ನ ಸಹಪಾಠಿಗಳ ಜೊತೆ, ಸ್ನೇಹಿತರ ಜೊತೆ ಎಷ್ಟೆಲ್ಲ ಮಾಡ್ತೀನಿ. ನಾನು ಎಷ್ಟೊಂದು ಸುಳ್ಳು ಹೇಳಿರ್ತೀನಿ ಅಥವಾ ಎಷ್ಟು ಸತ್ಯಗಳನ್ನ ಹೇಳಿರ್ತೀನಿ. ಅಂಥ ಸಂದರ್ಭದಲ್ಲಿ ನಾನೇನು ಹೇಳಕ್ ಆಗಲ್ಲ ಅಂದಾಗ ಅಟ್ಲೀಸ್ಟ್ ಬರವಣಿಗೆ ಮೂಲಕನಾದ್ರೂ ಅಭಿವ್ಯಕ್ತಿ ಮಾಡ್ಲಿಕ್ಕೆ ನಾನು ಸಾಧ್ಯ ಆಗತ್ತಾ ಅನ್ನೋವಂಥದ್ದು. ನಿಮ್ಗೂ ವೇದಿಕೆಗಳು ಬರ್ತಾ ಇರ್ತವೆ ಶಾಲಾ ಕಾಲೇಜುಗಳಲ್ಲಿ, ಮಾತಾಡಿ ಬನ್ನಿ ಅಂತ ಹೇಳಿ ಅಂತ ಇರ್ಬೋದು. ಅಯ್ಯೋ ನಾನೇನು ಹೋಗಿ ಮಾತಾಡೋದು, ಹೆಂಗಪ್ಪ ಮಾತಾಡೋದು ಅಂತ ನಿಮ್ಗೆ ಅನಿಸ್ತಿರುತ್ತೆ. ಅಂದ್ರೆ ಇವೆಲ್ಲ ಗಾಂಧೀಜಿ ಮಾಡಿದ್ದನ್ನ ನಾನು ಹೇಳ್ತಾ ಇದ್ದೀನಿ, ನಾನ್ ಮಾಡಿದ್ರ ಬಗ್ಗೆ ಹೇಳ್ತಾ ಇಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅಥವಾ ಅವ್ರು ಹೇಳಿರೋ ವಿಚಾರಗಳನ್ನ ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ. ಸಂಪೂರ್ಣವಾಗಿ ಸಮಗ್ರವಾಗಿ ಹೇಳಕ್ ಸಾಧ್ಯ ಇಲ್ಲ ಇದ್ರು ನನಗೆ ಕೊಟ್ಟಿರೋ ಮಿತಿನಲ್ಲಿ ಅದನ್ನ ಹೇಳಿಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಇದಂದ್ರೆ ಆಶು ಭಾಷಣ ಮಾಡುವ ಇದು ಕೆಲವರಿಗೆ ಕರಗತ ಆಗಿರುತ್ತೆ. ಅಂದ್ರೆ ಅಷ್ಟೊಂದು ಜ್ಞಾನ ತುಂಬಿಕೊಂಡಿರ್ತಾರೆ, ಓದಿರ್ತಾರೆ, ಮಾತಾಡಿರ್ತಾರೆ, ತಮ್ಮೊಳಗೆ ಅದೊಂಥರ ಸಂಚಯ ಮಾಡ್ಕೊಂಡಿರ್ತಾರೆ, ಜ್ಞಾನ ಸಂಚಯ ಆಗಿರ್ತಾರೆ ತಲೆ ಒಳಗೆ.
ಆದ್ರೆ ಈ ತರದ್ದು ಏನೋ ಒಂದು ಅವಕಾಶ ಬಂದಾಗ ಅಟ್ಲೀಸ್ಟ್ ಅದನ್ನ ಬರ್ಕೊಂಬಂದು ನಾನು ಓದ್ತೀನಿ, ಓದ್ಬಲ್ಲೆ ಅನ್ನೋ ಒಂದು ಶಕ್ತಿನಾದ್ರೂ ಬೆಳೆಸ್ಕೋಬೇಕಾಗತ್ತೆ. ಮಹಾತ್ಮ ಗಾಂಧಿ ಅದನ್ನ ಕೂಡ ಅಭ್ಯಾಸ ಮಾಡಿದ್ರು ಅನ್ಸುತ್ತೆ. ಯಾಕೆಂದ್ರೆ ಅವರು ಲಾಯರ್ ಆಗ್ಬೇಕಾಗತ್ತೆ, ಹೋಗ್ತಾರೆ ಕೋರ್ಟ್ ಅಲ್ಲಿ ಯಾವ್ದೋ ಕೇಸಲ್ಲಿ ವಾದ ಮಾಡ್ಬೇಕಾಗತ್ತೆ, ಎದುರುಗಡೆ ಹೋಗ್ತಾರೆ, ಅವ್ರಿಗೆ ವಾದ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅವ್ರ ಒಂಥರ ಪೂರ್ತಿ ಅವರು ಒಂಥರ ಅವರು ವೈಫಲ್ಯ ಅವರ ಅಡ್ವೊಕೇಸಿನಲ್ಲಿ ಅವ್ರೇನು ಮಾತಾಡಕ್ ಆಗದೇ ಇಲ್ಲ, ಬೆದರ್ತಾರೆ, ಬೆವರ್ತಾರೆ, ಬೆಬ್ಬೆ ಅಂತಾರೆ ಎಲ್ಲ ಬಿಟ್ಟು, ಅಯ್ಯೋ ನಂಗೆ ಈ ವೃತ್ತಿ ನಂಗೆ ಅಲ್ವೇ ಅಲ್ಲ ಅನ್ಕೊಂಡವರು ದೂರ ಉಳಿತಾರೆ. ಆದರೆ ಅವರು ಇಡೀ ಬ್ರಿಟಿಷ್ ಸಾಮ್ರಾಜ್ಯವನ್ನು ಎದುರಾಕೊಂಡು ಸ್ವಾತಂತ್ರ್ಯ ತರೋ ನಿಟ್ಟಿನಲ್ಲಿ ಅವರು ಮಾಡಿದಂಥ ಹೋರಾಟ, ಅವ್ರು ರೂಪಿಸಿದಂಥ ಹೋರಾಟಗಳು, ಜನಗಳ ಜೊತೆ ಅವರು ಸಂವಹನ ಮಾಡಿದಂಥ ರೀತಿ, ಪತ್ರಿಕೆಗಳಲ್ಲಿ ಅವರು ಬರೆದಂಥ ವಿಚಾರಗಳು ಪ್ರತಿಯೊಂದೂ ಇವತ್ತಿಗೂ ನಮಗೆ ಮಾದರಿಯಾಗಿ, ಉದಾಹರಣೆಯಾಗಿ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ ಅಂತ ಹೇಳಿ. ಹುಟ್ಟನ ಯಾರು ಸೂಪರ್ ಸ್ಟಾರ್ಗಳಾಗಕ್ಕೆ ಸಾಧ್ಯ ಇಲ್ಲ. ಮಹಾತ್ಮ ಗಾಂಧಿನೂ ಏನಲ್ಲ, ಅವರು ಯಾರು ಹುಟ್ಟನೆ ಸೂಪರ್ ಸ್ಟಾರ್ಗಳಾಗೋದಿಲ್ಲ. ಮೊದಲೇ ಹೇಳಿದಾಗೆ ನಮ್ಮ ನಿಮ್ಮ ಹಾಗೆ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿರ್ತಾರೆ, ಅಂತ ಪ್ರತಿಭಾವಂತ ವಿದ್ಯಾರ್ಥಿ ಅಂತ ಏನಲ್ಲ. ಆದರೆ ಅವರು ಮಹಾತ್ಮನ ಪಟ್ಟಕ್ಕೆ ಹೋಗ್ಬೇಕಾದ್ರೆ ಅವರು ಕ್ರಮಿಸದ ದಾರಿ ಏನಿದೆಯಲ್ಲ, ಆ ಕ್ರಮಿಸಿದ ದಾರಿ ಮೊದಲ 55 ವರ್ಷಗಳಲ್ಲಿ ನೀವು ಈ ಸತ್ಯಶೋಧನೆ ಪುಸ್ತಕವನ್ನು ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ತುಂಬಾ ಸರಳವಾದ ಕನ್ನಡದಲ್ಲಿ ಅದನ್ನ ಗುರು ರಾಮಸ್ವಾಮಿ ಅಯ್ಯಂಗಾರು ಅರ್ಥ ಆಗಂಗೆ ಬರೆದಿದ್ದಾರೆ. ಸಣ್ಣ ಸಣ್ಣ ಎಪಿಸೋಡ್ಗಳೆಲ್ಲವುದು ದಿನಕ್ಕೆ 1-2 ನೀವು ಓದ್ತಾ ಅದ್ರೊಳಗೆ ಇರ್ತಕ್ಕಂಥ ಅಂಶಗಳನ್ನ ಮನನ ಮಾಡ್ತಾ ಹೋದ್ರೆ ನಿಮ್ಮ ಬದುಕು ಬಹುಶಃ 1 ತಿಂಗಳೊಳಗೆ ಸಂಪೂರ್ಣವಾಗಿ ಬದಲಾಗತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಎಷ್ಟು ಜನ ಓದಿದಿರಿ ಅಂತ ಏನಾದ್ರು ಕೈ ಎತ್ತೀರಾ? ಈ ಪುಸ್ತಕದ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೀವಿ, 100 ವರ್ಷ ಆಗಿದೆ ಅಂತ. ಎಷ್ಟು ಜನ ನಾವ್ ಇದನ್ನು ಓದಿದೀವಿ? ಯಾರಾದ್ರೂ ನಾನು ಓದಿದ್ದೀನಿ ಅಂತ ಹೇಳೋರು ಇದ್ದೀರಾ ವಿದ್ಯಾರ್ಥಿಗಳಲ್ಲಿ? ಇಲ್ವಾ? ನನ್ ನೋಡ್ರಿ, ಪರವಾಗಿಲ್ಲ, ಧೈರ್ಯವಾಗಿ. ಯಾರು ಓದಿಲ್ಲ ನೋಡಿ ಮಕ್ಕಳ. ಬಾಲ್ಯ ಅಂದ್ರೆ ಸಾಮಾನ್ಯವಾಗಿ ತಂದೆ ತಾಯಿಗಳ ಪ್ರಭಾವ, ಅವರ ವಲಯ, ಒಂದು ವ್ಯವಸ್ಥೆ, ಒಂದು ಕೌಟುಂಬಿಕ ವ್ಯವಸ್ಥೆ, ಹೌದಾ? ಗಾಂಧೀಜಿಗೂ ಆ ಥರದ್ದೇ ಇತ್ತು. ಅವರು ಸಂಕೋಚದ ವ್ಯಕ್ತಿ, ಅಪ್ಪನ ಮುಂದೆ ಅಂತೂ ನಿಂತು ಎಂದೂ ಧೈರ್ಯವಾಗಿ ಮಾತಾಡಿದವರಲ್ಲ. ಹಾಗೇನೆ ಅವ್ರಿಗೆ 16ನೇ ವಯಸ್ಸಲ್ಲೇ, ತುಂಬಾ ನಮ್ಮ ದೇಶದಲ್ಲೆಲ್ಲ ಗೊತ್ತಲ್ಲ, 14ನೇ ವಯಸ್ಸಲ್ಲೇ ಅಥವಾ 18, 12, 13ಕ್ಕೆಲ್ಲ ಮದುವೆ ಮಾಡ್ಬಿಡ್ತಾ ಇದ್ದಂತ ಸಂದರ್ಭ ಇತ್ತು. ಈ ಮಂಡ್ಯ ಸುತ್ತಮುತ್ತಲು ನಾವು ಪೇಪರ್ ಓದ್ತಾ ಇರ್ತೀವಿ, ಬಾಲ್ಯ ವಿವಾಹ ಮಾಡ್ತಿರ್ತಾರೆ, ಅದು ಹೆಣ್ಮಕ್ಳಿಗೆ ಮಾಡ್ತಾ ಇರ್ತಾರೆ ಅಂತ, ಆಯ್ತಾ? ಆದ್ರೆ ಅವ್ರಿಗೆ 14ನೇ ವರ್ಷದಲ್ಲೇ ಮದುವೆ ಆಗಿ ಹೋಗಿತ್ತು. ಓದ್ಬೇಕು ಅಂತ ಇಂಗ್ಲೆಂಡ್ಗೆ ಹೋಗ್ತಾರೆ. ಇಂಗ್ಲೆಂಡ್ಗೆ ಹೋದ್ರೆ ಏನಾಗತ್ತೆ, ಅಲ್ಲಿ ಒಂದು ಭಾರತೀಯರು ಸುಮಾರು ಜನ ಓದೋರು ಇರ್ತಾರೆ. ಇಲ್ಲಿಂದ ಹೋದರೆಲ್ಲ ಮದುವೆ ಮಾಡ್ಕೊಂಡು ಹೋದವರೇ ಆಗಿರ್ತಾರೆ. ಆದ್ರೆ ಅಲ್ಲಿ ಒಂದು ಸ್ವೇಚ್ಛೆ ಅಂತ ಬಳಸೋದು ತಪ್ಪಾಗತ್ತೆ. ಒಂದು ಮುಕ್ತ ಸಮಾಜ ಅದು, ಹೆಣ್ಣು ಗಂಡು ಆ ಥರದ ಬಗ್ಗೆ ಎಲ್ಲ ಒಂದು ಇರುವಂಥದ್ದು. ಅಲ್ಲಿ ಇವ್ರುಗಳಿಗೆಲ್ಲ ಒಂಥರ ಇದು, ಅಯ್ಯೋ ನಾನು ಮದುವೆ ಆಗಿದ್ದೀನಿ ಅಂದ್ಬಿಟ್ರೆ ಎಲ್ಲಿ ಅಲ್ಲಿ ಹೆಣ್ಮಕ್ಳುಗಳೆಲ್ಲ ನಮ್ಮನ್ನು ಮಾತಾಡ್ತಲ್ವೋ, ಕತೆ ಆಡ್ತಲ್ವೋ, ನಮ್ಮನ್ನೆಲ್ಲಿ ಡಿಸ್ಟೆನ್ಸ್ ಅಲ್ಲಿ ಇಡ್ತಾರೋ, ನಮ್ಮ ಜೊತೆ ಸೇರಲ್ವೋ. ಅಲ್ಲೆಲ್ಲ ಪಾರ್ಟಿಗಳು ಅದು ಇದು ಎಲ್ಲ ಸಹಜವಾಗಿ ನಡೆಯುವಂತ ಸಂದರ್ಭಗಳಿದ್ದಾಗ ಇವರು ಸ್ವಲ್ಪ ದಿನ ಮುಚ್ಚಿಡ್ತಾರೆ. ಅಯ್ಯೋ ನಾನು ಮದುವೆ ಆಗಿಲ್ಲ, ಮದುವೆ ಆಗಿಲ್ಲ, ನನ್ನ ಬ್ರಹ್ಮಚಾರಿ ಅಂತಾನೆ ಇರ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ಅದು ಚುಚ್ಚಕ್ ಶುರು ಮಾಡುತ್ತೆ. ಒಂದು ಕುಟುಂಬ ಜೊತೆ ಅವರು ತುಂಬಾ ಇಂಟಿಮೇಟ್ ಆಗ್ತದೆ. ಇಂಟಿಮೇಟ್ ಅಂದ್ರೆ ಅವ್ರ ಮನೆಗೆ ವೀಕೆಂಡ್ ಅಲ್ಲಿ ಹೋಗೋದು, ಕಾಫಿ ಕುಡಿಯೋದು, ಮಾತಾಡೋದು, ಕತೆ ಆಡೋದು. ಅಲ್ಲೊಬ್ಳು ಹೆಣ್ಮಗಳು ಇರ್ತಾಳೆ, ಅವ್ರ ತಾಯಿನೂ ಒಂಥರ ಸಪೋರ್ಟ್ ಮಾಡ್ತಿರ್ತಾರೆ, ಗಾಂಧಿಗೂವೆ ಮತ್ತೆ ಆಕೆಗೂವೆ ಮದುವೆಗಿದ್ದೆ ಮಾಡಿಸ್ಬೋದೇನೋ ಅಂತ ಹೇಳಿ ಅಂತ. ಅವ್ರಿಗೆಲ್ಲೋ ಸ್ವಲ್ಪ ಅನುಮಾನ ಬಂದ್ಬಿಟ್ಟು ಗಾಂಧಿಗೆ ಅನ್ಸತ್ತೆ, ಓ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಹೇಳಿ ಗಾಂಧೀಜಿ ಒಂದು ದೊಡ್ಡ ಪತ್ರ ಬರೀತಾರೆ ಅವ್ರಿಗೆ. ಅಂದ್ರೆ ಒಂದು ಗಿಲ್ಟ್ನೆಸ್ ಕಾಡುತ್ತೆ ಅವರಲ್ಲಿ. ತಕ್ಷಣ ಅವರು, ಇಲ್ಲ ನಾನು ಈ ತರ ಮದುವೆ ಆಗಿದೆ ನನಗೆ ಅಂತೆ, ನಾನು ಇನ್ಮೇಲೆ ನಿಮ್ಮ ಮನೆಗೆ ಬರ್ಬೇಕೋ ಬರಬಾರ್ದೋ ಗೊತ್ತಿಲ್ಲ, ಆದ್ರೆ ಅವರು ಇಲ್ಲ ನೀನ್ ಬಾ, ಪರವಾಗಿಲ್ಲ ನಮ್ಮ ಜೊತೆಗಿರು ಅಂತ ಹೇಳಿ ಕರೀತಾರೆ. ಅಲ್ಲಿಂದ ಮತ್ತೆ ಭಾರತಕ್ಕೆ ಬರ್ತಾರೆ, ಮತ್ತೆ ಸೌತ್ ಆಫ್ರಿಕಾಗೆ ಹೋಗ್ತಾರೆ, ಅಲ್ಲಿ ಫಿನಿಕ್ಸ್ ಆಶ್ರಮ ತೆಗಿತಾರೆ. ಅಲ್ಲಿಂದ ವಾಪಸ್ಸು ಅಲ್ಲಿ ಹೋರಾಡ್ತಾರೆ. ಅಲ್ಲಿ ಹೋರಾಟಗಳೆಲ್ಲ ನಿಮ್ಗೆ ಗೊತ್ತಿದೆ. ಗಾಂಧಿ ಸಿನಿಮಾ ನೋಡಿದ್ರು ಗೊತ್ತಾಗತ್ತೆ ನಿಮ್ಗೆ, ಅಥವಾ ನೋಡಿರ್ಬೋದು. ಎಷ್ಟು ಜನ ನೋಡಿದಿರಿ ಗಾಂಧಿ ಸಿನಿಮಾ? ಕೈ ತರಪ ರಿಟರ್ನ್ ಅಟೆನ್ ಬರೋರು ಮಾಡಿರ್ಬೋದು. ಯಾರು ನೋಡಿಲ್ವಾ ಗಾಂಧಿನ?
ಸಿನಿಮಾ ನೋಡ್ತೀರಲ್ವ ಎಲ್ಲಾರು? ಕಾಂತಾರ ಎಷ್ಟು ಜನ ನೋಡಿದಿರಿ? ಕೈ ಎತ್ತಿ, ಪರವಾಗಿಲ್ಲ, ಅದ್ರಲ್ಲಿ ತಪ್ಪೇನಿಲ್ಲ. ನೀವು ಸಿನಿಮಾ ನೋಡೋದು ಅಪರಾಧ ಅಲ್ಲ. ಕಾಂತಾರ ನೋಡಿದಿರಿ ಅಲ್ವಾ? ಗಾಂಧಿ ಸಿನಿಮಾನ ನಾನು ನೋಡಿಲ್ಲ ಅಂದ್ರೆ ನಿಮ್ಗೆಲ್ಲ ಈಗಾಗಲೇ OTT ಬಂದಿರುತ್ತೆ. ಪ್ರತಿನಿತ್ಯ ನೀವು ಯಾವ್ದೋ ಒಂದು ಚಾನಲ್ಗೆ ಹೋಗ್ಬಿಟ್ಟು ಗಾಂಧಿ ಅಂತ ಹಾಕಿದ್ರೆ ಆ ಸಿನಿಮಾ ಬರುತ್ತೆ. ಸಿನಿಮಾನಾದ್ರೂ ನೋಡ್ರಿ ಮಕ್ಕಳ, ಭಾಷಣ ಕೇಳೋದಕ್ಕಿಂತ ಹೆಚ್ಚು ಎಫೆಕ್ಟಿವ್ ಆಗಿರುತ್ತೆ. ಆಯ್ತಾ? ಆಮೇಲೆ ಎಲ್ಲರ ಜೀವನದಲ್ಲಿ ಆಗೋ ತರ ಮಕ್ಕಳ ಜನನ, ಗೋಪಾಲ್ ಕೃಷ್ಣ ಗೋಖಲೆ ಅವ್ರನ್ನ ಭೇಟಿ ಆಗತ್ತೆ. ಆಮೇಲೆ ಅವರು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬರ್ತಾರೆ. ಅಲ್ಲಿವರೆಗೆ ಈ ವಿಷಯವನ್ನ ಇಟ್ಕೊಂಡವರು ತಮ್ಮ ಇದನ್ನ ಬರೆದಿದ್ದಾರೆ. ಇದನ್ನ ನಿಮ್ ಗಮನಕ್ಕೆ ತರಬೇಕು ಅಂತಷ್ಟೇ, ಏನಿಲ್ಲ. ಗಾಂಧೀಜಿ ಅವ್ರದ್ದೊಂದಷ್ಟು ಚಿಂತನೆಗಳು ಅಂತ ಇದೆ, ಅದನ್ನು ನೀವು ಆಲೋಚನೆ ಮಾಡ್ಕೊಳ್ಳಿ. ಆಮೇಲೆ ನಾನು ಮಾತು ಮುಗಿಸ್ಬಿಡ್ತೀನಿ. ಗಾಂಧೀಜಿ ಅವ್ರದ್ದು ಒಂದಷ್ಟು ವಿಚಾರಗಳನ್ನ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೋಬೇಕಷ್ಟೆ. ಆಹಾರ ಸೇವನೆ ನಾಲಿಗೆ ರುಚಿಗಾಗಿ ಅಲ್ಲ, ಶರೀರದ ಪೋಷಣೆಗಾಗಿ ಅಷ್ಟೇ. ಈಗ ನಾವೇನ್ ಮಾಡ್ತೀವಿ, ಡನ್ಸೋ ಇದೆ ಅಥವಾ ಇನ್ಯಾವುದೋ ಒಂದು ಸಿಗುತ್ತೆ, ಜಿಮ್ಗೆ ಹೋಗ್ಬಿಟ್ಟು ನಾವು ನಮ್ಮ ದೇಹ ಬೆಳೆಸೋದಕ್ಕೆ ನೋಡ್ತೀವಿ. ಹಾಕ್ದಾನೆ ತಕ್ಷಣ ಕೆಳಗಿಳಿತಿದ್ದ ಹಾಗೇನೆ ಫೋನ್ ಮಾಡ್ಬಿಟ್ಟು ನನಗೆ ಇಂಥದ್ದೇನೋ ಬೇಕು ಅಂತ ತರಿಸ್ಕೊಂಡು ತಿನ್ನೋದಕ್ಕೆ ಯೋಚನೆ ಮಾಡ್ತೀನಿ. ನಾನು ಮಾಡೋ ಕೆಲ್ಸಕ್ಕೂ ತಿನ್ನೋ ಆಹಾರಕ್ಕೂ ಸಂಬಂಧನೇ ಇದೆ. ನಿಮ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ದೇಹ ಪೋಷಣೆ ಹಿಂಗಾಗ್ತಾ ಇದೆ ಅಂತ. ಮಕ್ಕಳು ಪಾಪ ಹಳ್ಳಿ ಮಕ್ಳು ಹೆಂಗಿರ್ಬೇಕು? ಇರ್ಲಿ. ಕೇವಲ ಆರ್ಥಿಕತೆಯಿಂದ ಭೌತಿಕ ಸುಖ ಪಡೆಯಬಹುದೇ ಹೊರತು ನೈತಿಕ ಸುಖವಲ್ಲ. ಭೌತಿಕ ಸುಖ ಬರುತ್ತೆ, ದುಡ್ಡಿದ್ರೆ ಸಾಕು, ಆದ್ರೆ ನೈತಿಕವಾಗಿ ಏನೂ ಇಲ್ಲ. ಇವತ್ತು ಒಂದು ಓಟ್ಗೆ ಎಷ್ಟು ಅಂತ ನಿಮ್ಗೆಲ್ಲ ಗೊತ್ತು. ನೀವ್ ಯಾಕೆ ರಾಜಕಾರಣಿಗಳು ಆಗಕ್ಕಾಗಲ್ಲ ಅಂತ ನಮ್ಗೆ ಗೊತ್ತು. ರಾಜಕಾರಣಿಗಳ ಮಕ್ಕಳುಗಳೇ ಯಾಕೆ ರಾಜಕಾರಣಿ ಆಗ್ತಾರೆ ಅಂತ ನಿಮ್ಗೆ ಗೊತ್ತು. ಕೇಳಿದ್ರೆ ಎಲೆಕ್ಷನ್ ನಿಂತ್ಕೊಳ್ಳಿ, ದುಡ್ಡಿಂದಲೇ ಎಲೆಕ್ಷನ್ ನಿಂತ್ಕೊಳಕಾಗತ್ತೇನ್ರಿ? ಬೇಕಂಡ್ರಿ ದುಡ್ಡು. ಅನುಕರಣೆ ಆರೋಗ್ಯಕರವಾಗಿರ್ಬೇಕು. ಏನಂದ್ರು ಅರ್ಕೋಸ್ತಿದ್ರೆ ಸರಿಯಾದಂತ ಆರೋಗ್ಯ ರೀತಿಯಲ್ಲಿ ಅನುಕರಣೆಯನ್ನು ಮಾಡಕ್ ಹೋಗ್ಬೇಕು. ಅನುಕರಣೆ ಕೂಡ ಅತಿಯಾದರೆ ತನ್ನ ತನವೆಲ್ಲ ನಿರ್ನಾಮವಾಗುತ್ತದೆ. ಇಲ್ಲಿ ಯಾರೋ ಬಂದಿದ್ರಪ್ಪ, ತುಂಬಾ ಚೆನ್ನಾಗಿ ಮಾತಾಡಿದ್ರು, ನಾನು ಅವ್ರನ್ನ ಅನುಸರಿಸ್ತೀನಿ ಅಂದ್ರೆ ನಾನೇನು ಅಂತ ನಿಮಗೆ ಏನ್ ಗೊತ್ತು? ಪರೀಕ್ಷೆ ಮಾಡಿ ಕರೆಕ್ಟಾಗಿ ಯೋಚನೆ ಮಾಡ್ಬೇಕು. ಪ್ರತಿಯೊಬ್ಬರ ಮನಸ್ಸಿನಲ್ಲೂ 2 ಕಿಟಿಗಳಿರುತ್ತವೆ. ಒಂದು ಇದ್ದಂತೆಯೇ ಇರುವ ಹಾಗೆ ತೋರಿಸುತ್ತೆ, ಇನ್ನೊಂದು ಹೇಗಿರಬೇಕಾಗಿತ್ತು, ನಾನು ಹಂಗಿರ್ಬೇಕು ಅಂತ ಹೇಳುತ್ತಲ್ಲ, ಅದನ್ನ ತೋರಿಸುವ ಚಿಂತನೆಯನ್ನು ಅದು ಹುಟ್ಟು ಮಾಡುತ್ತೆ. ಕೊನೆಯದು, ಎಲ್ಲ ಜಾಸ್ತಿ ಓದಕ್ ಹೋಗಲ್ಲ. ಯಾರು ಸನ್ನಡತೆಯಲ್ಲಿ ಇರುತ್ತಾರೋ ಅವರು ನೀತಿವಂತರಾಗಿರುತ್ತಾರೆ. ಇದು ತುಂಬಾ ಮುಖ್ಯವಾಗಿರೋದು. ಇವತ್ತು ನಮ್ಮ ಸನ್ನಡತೆ ಅನ್ನೋದು ಬೇಕಾಗಿದೆ, ನಮ್ಮ ಸಮಾಜಕ್ಕೆ ನೀತಿವಂತಿಕೆ ಬೇಕಾಗಿದೆ, ನೈತಿಕತೆ ಬೇಕಾಗಿದೆ. ಇದ್ರ ಬಗ್ಗೆ ನೀವು ವಿದ್ಯಾರ್ಥಿಗಳು ತುಂಬಾ ಅವಕಾಶ ಇದೆ, ಬದುಕು ತುಂಬಾ ದೊಡ್ಡದಿದೆ ನಿಮ್ಮ ಮುಂದೆ. ಅದ್ರ ಬಗ್ಗೆ ಆಲೋಚನೆ ಮಾಡಿ, ಯೋಚನೆ ಮಾಡಿ, ಪುಸ್ತಕಗಳನ್ನ ಹೆಚ್ಚಾಗಿ ಓದಿ. ಲೈಬ್ರರಿ ಇಲ್ಲಂತೂ ಅದ್ಭುತವಾದ ಲೈಬ್ರರಿ ಇದೆ ಮಂಡ್ಯದ ಈ ಕನ್ನಡ ಸಂಘದಲ್ಲೇನೆ. ನಿಮ್ ಗಾಂಧಿ ಸಿನಿಮಾನೇ ನೋಡಿಲ್ಲ ಅಂತಿರಲ್ಲ, ಸೊ ನನಗೆ ಯಾಕೋ ಅನಿಸ್ತು ಇದು ಸ್ವಲ್ಪ ಹೆಂಗ್ ಸಂವಹನ ಮಾಡೋದು ನಿಮ್ಗಳ ಜೊತೆ. ಪಾಪ ನಿಮ್ ಟೀಚರ್ಸ್ ನಿಮ್ಮನ್ನ ನೋಡಿ ನನ್ಗೆ, ನಿಮ್ ಲೆಕ್ಚರರ್ಸ್ ಬಗ್ಗೆ ನನಗೆ ಅಯ್ಯೋ ಅನಿಸ್ತಾ ಇದೆ. ಹೆಂಗ್ ಹೇಳ್ತಾರೆ, ನಿಮ್ಗೆ ಏನ್ ಕಮ್ಯುನಿಕೇಟ್ ಮಾಡಕ್ ಸಾಧ್ಯ ಆಗ್ತಾ ಇದೆ ಕ್ಲಾಸ್ ರೂಮ್ ಅಲ್ಲಿ ಗೊತ್ತಿಲ್ಲ. ಆಯ್ತಾ? ಆದ್ರೂ ನಿಮ್ಗೆಲ್ಲ ಒಳ್ಳೇದಾಗ್ಲಿ, ಗಾಂಧಿ ಸದ್ಬುದ್ಧಿ ಕೊಡ್ಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.